ಅಕ್ರಮ ಮದ್ಯ ಮಾರಾಟ ಡಾಬಾ ಬಂದ್ ಮಾಡಲು ಸಿದ್ನೇಕೊಪ್ಪದ ಮಹಿಳೆಯರಿಂದ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಕೊಪ್ಪಳದ ಕುಕನೂರು ತಾಲೂಕಿನ ಸಿದ್ನೇಕೊಪ್ಪ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಜೊತೆಗೆ ಡಾಬಾ ಸಹ ಬಂದ್ ಮಾಡಲು ಸಿದ್ನೇಕೊಪ್ಪ ಗ್ರಾಮದ ಮಹಿಳೆಯರು ಪ್ರತಿಭಟನೆ ಮಾಡುವ ಮೂಲಕ ಸಿದ್ನೇಕೊಪ್ಪ ಗ್ರಾಮದ ಎಲ್ಲಾ ಮಹಿಳೆಯರು ರೊಚ್ಚಿಗೆದ್ದು ಒತ್ತಾಯಿಸಿ ಕುಕನೂರು ತಹಶೀಲ್ದಾರ್ ಕಚೇರಿಗೆ ತೆರಳಿ ಕುಕನೂರು ಗ್ರೇಡ್ 2 ತಹಶೀಲ್ದಾರರಾದ ಮುರಳೀಧರ ಕುಲಕರ್ಣಿಯವರ ಮೂಲಕ ಅಬಕಾರಿ ಇಲಾಖೆ ಸಚಿವ ಆರ್.ಬಿ. ತಿಮ್ಮಾಪುರರವರಿಗೆ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಕುಕನೂರು ಗ್ರೇಡ್ 2 ತಹಶೀಲ್ದಾರರಾದ ಮುರಳೀಧರ ಕುಲಕರ್ಣಿರವರು ಮನವಿ ಸ್ವೀಕರಿಸಿ ನಿಮ್ಮ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಅಬಕಾರಿ ಇಲಾಖೆ ಸಚಿವ ಆರ್.ಬಿ. ತಿಮ್ಮಾಪುರರವರಿಗೆ ಕಳಿಸಿಕೊಡುವುದಾಗಿ ಭರವಸೆ ನೀಡಿದರು. ಹೌದು, ಎರೆಹಂಚಿನಾಳ ಬಿನ್ನಾಳ ಚಿಕ್ಕೇನಕೊಪ್ಪದಲ್ಲಿ ಅಕ್ರಮ ಮದ್ಯ ಮಾರಾಟ ಬಂದಾದ ಹಿನ್ನೆಲೆಯಲ್ಲಿ 3 ಗ್ರಾಮದ ಜನರು ಮದ್ಯಪಾನ ಕುಡಿಯಲು ಸಿದ್ನೇಕೊಪ್ಪಕ್ಕೆ ಬರುವುದರಿಂದ ಈ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟದ ಜೊತೆ ಡಾಬಾದಲ್ಲಿ ಸಹ ಮದ್ಯ ಮಾರಾಟ ಜೋರಾಗಿ ನಡೆದ ಹಿನ್ನೆಲೆಯಲ್ಲಿ ಸಿದ್ನೇಕೊಪ್ಪ ಗ್ರಾಮದ ಮಹಿಳೆಯರಿಗೆ ನೆಮ್ಮದಿ ಇಲ್ಲದಂತಾಗಿದೆ. ಕೂಡಲೇ ಅಕ್ರಮ ಮದ್ಯ ಮಾರಾಟವನ್ನು ಸಂಪೂರ್ಣ ನಿಷೇಧಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಳೂರರವರು ಮಾತನಾಡಿದರು. ಮಹಿಳೆಯರು ಕೊರಳಲ್ಲಿ ತಾಳಿ ಇಲ್ಲದೆ ಕಾರಣ ಮಹಿಳೆಯರು ಗ್ರಾಮದ ದೇವಸ್ಥಾನಕ್ಕೆ ತೆರಳಿ ದೇವರ ದರ್ಶನ ಪಡೆದು ಅರಿಶಿಣ ಕೊಂಬು ಕಟ್ಟಿಕೊಂಡು ಜೀವನ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾದ ಹಿನ್ನೆಲೆಯಲ್ಲಿ ಗ್ರಾಮದ ಮಹಿಳೆಯರು ಬೇಸತ್ತು ಅಕ್ರಮ ಮದ್ಯ ಮಾರಾಟ ಜೊತೆಗೆ ಡಾಬಾ ಬಂದ್ ಮಾಡುವ ಸಲುವಾಗಿ ಮಹಿಳೆಯರು ಬೀದಿಗಿಳಿದು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸುವರ್ಣ, ಸಿದ್ದಮ್ಮ, ಚೆನ್ನಮ್ಮ, ಅಂದಮ್ಮ, ಲಕ್ಷ್ಮಮ್ಮ, ದೇವಕ್ಕ ಸೇರಿದಂತೆ ಇನ್ನಿತರರಿದ್ದರು. ವರದಿ ಆರ್ ಕೋಳೂರ, 1X ನ್ಯೂಸ್, ಕೊಪ್ಪಳ. ನೋಡಿ ನಿಂತಿರ್ತಾರೆ, ಕುಡಿದು ಬೀಳ್ತಾರೆ. ನಾ ಆ ಕಡೆಲಿಂತ್ರ 9 ಗಂಟೆ 8 ಗಂಟೆ ಸುಮಾರು ಮನೆಗಿಲಿಂತ್ರ ಊರಾಗಿಂತ್ರ ಹೊಲಕ್ ಬರ್ತೀನಿ. ಇಲ್ಲ ಕ್ಯಾಕಿ ಹೊಡೆದ್ರಿ, ಇಲ್ಲ ಹೋಗ್ಕೊಂತ ಹೋಗೋದಿಲ್ಲ. ಟಾರ್ಚರ್ ಕೊಡ್ತಾರೆ. ಅರೆ ದುಡ್ರು 14 ಕೊಡ್ತಾರ, 15 ಕೊಡ್ತಾರ. ಹೋಗಾಕ ಹೊರಗಡೆ ತೊಂದ್ರೆ ಈಗೇನು ಬಂದ ಎಲ್ಲ ಕರೆ ಬಂದ್ ಆಗ್ಬೇಕು. ನಮ್ರ ಸುಟ್ಟು ಬೂದಿ ಆಗ್ಬೇಕು. ಹ್ಞೂನ್ರಿ. ನಮ್ಮ ಹೆಸರು ಸಿದ್ದಮ್ಮ. ಕುಡಿತಾರ್ರಿ, ನಮಗ ನೇಮಿಗಿಲ್ರಿ, ನಿದ್ದೆ ಇಲ್ರಿ, ನಮಗ ಊಟ ಬಂಗಾರ್ರಿ. ನಮ್ಗೆ ಇಷ್ಟು ಸಮಸ್ಯೆ ಆಗಿಬಿಟ್ಟೈತಿ ನೋಡ್ರಿ. ಅದು ಕುಡಿಯೋದ್ ಮಾತ್ರ ಬಂದ್ ಮಾಡ್ಸ್ಬೇಕು. ಮತ್ ತಾಳೆ ಸತ್ಯ ಮಾಡ್ತಾರ ಅವ್ರು. ತಮ್ಮ ಹೆಸರು ಈಗೇನು ಬಂದ್ ಆಗ್ಬೇಕ? ಬಂದ್ ಆಗ್ಬೇಕು ನೋಡ್ರಿ. ಎಡೆ ಊರಾಗ ಎಡೆ ಊರಾಗ. ಹೌದ್ರಿ. ತಮ್ಮ ಹೆಸರು? ಹೆಸರು ಚೆನ್ನ. ನಮ್ಮ ಮನ್ಯಾಗ ಕುಡಿತಾರ್ರಿ. ಜಾಸ್ತಿ ಕುಡಿದು ಹೊಡ್ಯೋದು ಬಡಿಯೋದು ಎಲ್ಲಾ ಮಾಡ್ತಾರ್ರಿ. ರಾತ್ರಿ ಎಲ್ಲಾ ಕುಡಿದ್ ಬಂದು ಮಕ್ಕೊನಕ ನೆಮ್ಮದಿ ಇಲ್ರಿ. ನಮ್ಗ ಸಾಕಾಗಿ ಸಾಯ್ಲಿ ಅಂತಂದ್ ಕೈ ಬಿಟ್ಟು ಅದೀವ್ ನೋಡ್ರಿ. ನಾವ್ ಜೀವನ ಮಾಡಾಕತ್ತೀವ್ರಿ. ತಾಳಿನೂ ಮಾಡ್ಸ್ಯಾರ್ರಿ, ಅರಿಶಿನ ಕಂಬು ಕಟ್ಕೊಂಡೇನ್ರಿ. ತಮ್ಮ ಹೆಸರು? ನಮ್ಮ ಹೆಸರು ಮಾದೇವ್ ಅಂತ. ಬಂದ್ ಆಗ್ಬೇಕ್ರಿ. ಇಡೇ ಊರಾಗ ಐತ್ರಿ, ಬಂದ್ ಆಗ್ಬೇಕ್ರಿ. ಮಕ್ಕಳು ಹೊರಗಡೆ ಹೋಗ್ಬೇಕಾರೆ ಅಲ್ಲೇ ಟಾಯ್ಲೆಟ್ ಹೋಗ್ಬೇಕು. ಕುಡ್ಕುಡ್ ದಾರಿ ನಿಂದಿರ್ತಾವ ಮಕ್ಕಳು, ಎಲ್ಲಿ ಟಾಯ್ಲೆಟ್ ಹೋಗ್ಬೇಕು? ದಾರಿ ನಿಂತು ಬಿಡ್ತಾವ. ಎಷ್ಟೋ ಬರ್ತಾರ ಬಿಡ್ತಾವ. 7 ಗಂಟೆಲಿಂದ ರಾತ್ರಿ 10 ಗಂಟೆ ಟಾಯ್ಲೆಟ್ಗೆ ಹೋಗಕ್ ಹೆಂಗ್ ಆಗ್ತದೆ? ಇಲ್ಲ ಅವ್ರು ಬಿಡೋ ಮಟ್ಟ ತೆಮ್ಕೊಂಡು ಹೋಗಕ್ಕಂತ ಮಕ್ಕಳಿಗೆ ಕುಡ್ತಾರಿಂದ ಮಕ್ಕಳಲ್ಲಿ ಟಾಯ್ಲೆಟ್ ಹೋಗ್ಬೇಕಂದ್ರಿ. ಅರೇದ್ ಮಕ್ಳು ಅಡ್ಡಾಡ್ಬೇಕಂದ್ರಿ. ಯಾರು ಸೀದಾ ಇರ್ತಾರ, ಯಾರು ಕೊಟ್ಟಿರ್ತಾರ, ಯಾರಿಗೆ ಗೊತ್ತಿರ್ತೈತಿ. ಆ ಹೆಣ್ಮಕ್ಳಿಗೆ ಏನ್ ಕೇಂದ್ರ ಆದ್ರೆ ಯಾರು ಜವಾಬ್ದಾರಿ ಆಗ್ತಾರ? ಅಲ್ಲಿ ಬಂದ ಕುಡಿದು ಬಾಳ ಇದನ್ ಮಾಡ್ತಾರಿ. ಹೊಲ ಮನಿ ಹಾಕೋದು, ಹುಡ್ರದು ಎಜುಕೇಶನ್ ಮಾಡ್ಸೋದ್ ಹೆಂಗ್ರಿ? ಕುಡಿದು ಬಾಳ ಗಲಾಟೆ ಮಾಡ್ತಾರಿ. ಹೊಲ ಮನಿ ಅಂತ ಏನು ನೋಡೋದಿಲ್ರಿ. ಏನ್ರಿ ಎಲ್ಲಾ ಹಾಳ್ ಮಾಡ್ತಾರಿ. ಹುಡ್ರು ಓದ್ಸೋದು, ಮುಂದ್ ಎಜುಕೇಶನ್ ಮಾಡ್ಸೋದು ಬಾಳ ಸಮಸ್ಯೆ ಆಗೈತ್ರಿ. ಕುಡಿದು ಬಾಳ ಗಲಾಟೆ ಬಂದ್ ಆಗ್ಬೇಕ್ರಿ ಕಡ್ಡಾಯವಾಗಿ. ಊರ ಬಾಳ ಮಾರಾಕತ್ತಾರಿ 4-5 ಮಂದಿ. ಅದರ ಹೊಲ್ದಾಗ ಒಂದ್ ಹಾಕ್ಯಾರಿ, ಅದನ್ನ ತೆಗಿಲೇಬೇಕ್ರಿ. ಮನವಿ ಕೊಟ್ಟಿರೇನ? ಹ್ಞೂನ್ರಿ ಕೊಟ್ಟಿರಿ. ತಹಸೀಲ್ದಾರ್ ಕೊಟ್ರಿ? ಹ್ಞೂನ್ರಿ ತಹಸೀಲ್ದಾರ್ ಕೊಟ್ರಿ. ಈಗ ಅವ್ರ ಇನ್ನ ಏನೈತಿ ಬಂದ್ ಆಗ್ಬೇಕು ನಿಮ್ಮೂರ? ಹ್ಞೂನ್ರಿ ಬಂದ್ ಆಗ್ಬೇಕ್ರಿ. ತಮ್ಮ ಹೆಸರೇನು? ವಿಶಾಲಾಕ್ಷಿ. ಈಗ ಏನೈತೆ ಅಂದ್ರೆ ಸಿದ್ನೇಕೊಪ್ಪ ಗ್ರಾಮದಲ್ಲಿ ಈಗ ಮದ್ಯ ಮಾರಾಟ ಹಾಗೂ ಅದ್ರ ಜೊತೆಯಲ್ಲಿ ಡಾಬಾ ಚಾಲುವಾಗೈತಿ. ಡಾಬಾದ ಜೊತೆಯಲ್ಲಿ ಏನಾಗುತ್ತೆ, ಮದ್ಯ ಸರಾಯಿನ ಮಾರಾಕತ್ತಾರ. ಆಮೇಲೆ ಸಿದ್ನೇಕೊಪ್ಪ ಗ್ರಾಮದ ಮಹಿಳೆಯರಿಗೆ ಈ ಕಿರುಕುಳ ಜಾಸ್ತಿ ಆಗೈತಿ, ಒತ್ತಡನೂ ಹೆಚ್ಚಾಗೈತಿ. ಆಮೇಲೆ ಏನಾಗ್ಯಾವ ಅಂತಂದ್ರ ಆ ಮಹಿಳೆಯರಿಗೆ ಈ ಕುಡಿಯೋದು ಮದ್ಯಪಾನ ಏನೈತಿ ಮುಖ್ಯ ಕ್ರಮ ಮಾಡ್ಬೇಕು, ಪೂರ್ಣ ಬಂದ್ ಮಾಡ್ಬೇಕು, ನಿಷೇಧ ಮಾಡ್ಬೇಕು. ಈಗ ಆಲ್ರೆಡಿ ಎರೆಂಚಾಳು, ಬಿನ್ನಾಳು, ಚಿಕ್ಕೇನಕೊಪ್ಪ ಎಲ್ಲ ಸುತ್ತಲಹಳ್ಳಿ ಬಂದ್ ಆದ ಕಾರಣ ಈಗ ಎಲ್ಲರೂ ಈಗ ಕುಡುಕ್ರು ಏನಾಗತ್ತ ಸಿದ್ನೇಕೊಪ್ಪ ಹೋಗಿ ಕುಡಿಯೋದು ಹೆಚ್ಚಾಗೈತಿ.
ಅವ್ರ ಮಹಿಳೆಯರಿಗೆ ಕಿರಿಕಿರಿ ಆಗೈತಿ. ಆಮೇಲೆ ಅದೊಂದು ಗ್ರಾಮನ ಸರ್ಕಾರ ಏನೈತಿ ನಾವು ಏನತ್ತ ಅರ್ಬಿ ತಿಮ್ಮಾಪುರ ಅರ್ಬಿ ಏನು ಅಬಕಾರಿ ಸಚಿವರಿಗೆ ನಾವು ಮನವಿ ಮಾಡಿವಿ. ಏನೋ ಕುಕ್ನೂರು ತಹಸೀಲ್ದಾರ್ ಮೂಲಕನ ಈ ಮನವಿ ಬರ್ದಿವಿ. ಆ ಮನವಿ ಪತ್ರ ಪ್ರಕಾರ ಅಬಕಾರಿ ಇಲಾಖೆ ಏನು ಜಿಲ್ಲಾಡಳಿತ ಬಂತು, ತಹಸೀಲ್ದಾರ್ ಇಲಾಖೆ ಬಂತು, ಸೂಕ್ತ ಕ್ರಮ ಕೈಗೊಂಡು ಶೀಘ್ರದಲ್ಲಿ ಬಂದ್ ಮಾಡೋಂಥ ವ್ಯವಸ್ಥಾನ ನಮ್ಮ ತಹಸೀಲ್ದಾರ್ ಸಾಹೇಬ್ರ ಎಲ್ಲ ಅಧಿಕಾರಿಗಳು ಮಾಡ್ಬೇಕು. ಯಾಕಂತಂದ್ರೆ ಇನ್ನು ಮದ್ಯ ಮಾರಾಟ ಮಾಡೋರಿಗೆ ಒಟ್ಟು 1 ಲಕ್ಷ ರೂಪಾಯಿ ದಂಡ, ಆಮೇಲೆ ಅದ್ರ ಹಿಡಿದು ಕೊಟ್ಟವರಿಗೆ ಸತ್ಯವಾಗಿ ಅದಕ್ಕೆ 5,000 ರೂಪಾಯಿ ಏನು ಬಹುಮಾನ ಅದೇನೈತಿ ಅದನ್ನ ಮಾಡೋಂಥ ವ್ಯವಸ್ಥೆನ ಗ್ರಾಮಸ್ಥರನ್ನು ಅದನ್ನ ಹೇಳಿದಾರ. ಆ ಪ್ರಕಾರ ಅದನ್ನ ತಹಸೀಲ್ದಾರ್ ಆಯ್ತು ಯಾರಾಯ್ತು ಮುಕ್ತ ಒಟ್ಟು ಸರಾಯಿ ಮುಕ್ತ ಗ್ರಾಮವನ್ನಾಗಿ ಮಾಡಿ ಮಹಿಳೆಯರನ್ನ ಉಳಿಸ್ಬೇಕು. ಯಾಕಂದ್ರೆ ಈಗ ಅವ್ರು ಏನು ಮಾಡ್ತಾರೆ ತಾಳಿ ಸತೆ ಮಾರಿ ಅವ್ರ ತಾಯಿ ಇಲ್ಲದಕ್ಕೆ ಅಷ್ಟು ಕೊಂಬಕ್ಕೆ ಕಟ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕೆ ಬಂದ್ ಮಾಡ್ಬೇಕು. ನಮ್ಮ ತಹಸೀಲ್ದಾರ್ ಸಾಹೇಬ್ರು ಏನು ಗ್ರೇಡ್ 2 ತಹಸೀಲ್ದಾರ್ ಏನದಾರ ಅವ್ರು ನಮ್ದು ಈ ಮಾಧ್ಯಮ ಮೂಲಕ ಏನು ಹೇಳ್ತಾರ ನಮ್ಮ ಮನೆ ಸ್ವೀಕಾರ ಮಾಡ್ಕೊಂಡು ಹೇಳ್ಬೇಕು.